ಮಗನ ಸಾವಿನ ಸುದ್ದಿ ಕೇಳಿಯೂ ಮರುಗದೆ ಶವ ಸಂಸ್ಕಾರಕ್ಕೂ ಹೋಗದೆ ಓದು ಮುಂದುವರೆಸಿ ಸಂವಿಧಾನ ಬರೆದ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟ ಸಂವಿಧಾನ ಪ್ರಪಂಚದಲ್ಲಿ ದೊಡ್ಡ ಸಂವಿಧಾನ ಎಂದು ಗಾವಣಗೆರೆ ಹೋಬಳಿಯ ಉಪತಹಸೀಲ್ದಾರ್ ಅರುಣ್ ಕುಮಾರ್ ತಿಳಿಸಿದರು. ಅವರು ತಮ್ಮ ಕಚೇರಿಯ ಆವರಣದಲ್ಲಿ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. 1949 ನವೆಂಬರ್ 26ರಂದು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ಸರ್ಕಾರ ಅಂಗೀಕರಿಸಿತು. ಆದರೆ 1950 ಜನವರಿ 26ರಂದು ಜಾರಿಗೊಳಿಸಿದ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಸಂವಿಧಾನ ರಚನೆಯಾದಾಗ 3695 ಆರ್ಟಿಕಲ್ ಹೊಂದಿತ್ತು. ಈಗ ಪ್ರಸ್ತುತ 448 ಆರ್ಟಿಕಲ್ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಯೋಧರಾದ ವಿಶ್ವನಾಥ್, ನಾಗರಾಜ ನಾಯಕ, ನಾಗೇಶ್ ಹಾಗೂ ಹೇಮಂತ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ರಾಜಸ್ವ ನಿರೀಕ್ಷಕ ಹೇಮಂತ್, ಗ್ರಾಮ ಆಡಳಿತಾಧಿಕಾರಿಗಳಾದ ಶ್ರೀವರ್ಷ, ವಿಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ಪಂದಿಸುವ ಕಾನೂನುಗಳನ್ನು ಆಯ್ಕೆ ಮಾಡಿ ಅದನ್ನು ರಚನೆ ಮಾಡಿ ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ಅಂಬೇಡ್ಕರ್ ಅವ್ರನ್ನ ಸಂವಿಧಾನದ ಪಿತಾಮಹ ಹಾಗೂ ಸಂವಿಧಾನ ಶಿಲ್ಪಿಗಳು ಅಂತಲೇ ಹೇಳ್ತಾರೆ. ಲಾಸ್ಟ್ ವೀಕು ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ನ ಓದಿದೆ. ನಾನು ಸಂವಿಧಾನದ ಬಗ್ಗೆ ಅಧ್ಯಯನಕ್ಕೆ ಅವರು ಇಂಗ್ಲೆಂಡ್ಗೆ ಹೋಗಿರ್ತಾರೆ ಅಂಬೇಡ್ಕರ್ ಅವರು. ಅಲ್ಲಿ ಲೈಬ್ರರಿಯಲ್ಲಿ ಬುಕ್ಕನ್ನ ಓದ್ತಾ ಇರ್ತಾರಂತೆ. ಸೂಪರ್ಡೆಂಟ್ ಬಂದು, ಸರ್ ನಿಮಗೊಂದು ಟೆಲಿಗ್ರಾಮ್ ಬಂದಿದೆ ಅಂತ ಒಂದು ಮಾತು ಹೇಳ್ತಾರೆ. ಅವಾಗೆಲ್ಲ ಫೋನ್ಗಿನ ಏನು ಇರಲಿಲ್ವಲ್ಲ. ಆಯಿತು, ಏನದು ಸಂದೇಶ ಅಂತ ಕೇಳಿದಾಗ, ಸರ್ ನಿಮ್ಮ ಮಗ ತೀರ್ಕೊಂಡಿದ್ದಾರಂತೆ ಅಂತ ಅಂದ್ಬಿಟ್ಟು ಅವರು ಸೂಪರ್ಡೆಂಟು ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ತಕ್ಷಣ ಬುಕ್ಕು ಓದ್ತಾ ಇರ್ತಾರಲ್ಲ, ಕಣ್ಣಿಂದ ಕಣ್ಣೀರು ಹನಿಗಳು ಬುಕ್ ಮೇಲೆ ಬೀಳುತ್ತೆ. ಅದನ್ನ ನೋಡಿದಂಥ ಸೂಪರ್ಡೆಂಟು, ಸರ್ ನೀವು ವಾಪಸ್ ಹೋಗೋಕ್ಕೆ ನಾನು ಎಲ್ಲ ರೆಡಿ ಮಾಡಲ ಸಿದ್ಧತೆಗಳು ಅಂತ ಅಂದ್ಬಿಟ್ಟು. ಆವಾಗ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರಂತೆ, ನನ್ನ ಮಗ ತೀರ್ಕೊಂಡ ಅಂತ ನಾನು ಬಂದಿರೋ ಕೆಲಸನ ಅರ್ಧಕ್ಕೆ ಬಿಟ್ಟು ನಾನು ವಾಪಸ್ ಹೋದರೆ ಎಷ್ಟೋ ಮಕ್ಕಳಿಗೆ ಇದರಿಂದ ಸಂವಿಧಾನ ರಚನೆ ಆಗೋದು ಲೇಟ್ ಆದರೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೆ ಅವ್ರು ಓದೋಕ್ಕೆ ಕಂಟಿನ್ಯೂ ಮಾಡ್ತಾರಂತೆ. ಅಂದರೆ ಅವರ ಕಮಿಟ್ಮೆಂಟು, ಅವರ ಪ್ರಾಮಾಣಿಕತೆ ಎಷ್ಟಿತ್ತು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಇದಾದಮೇಲೆ ಸಂವಿಧಾನ ರಚನೆ ಆದ ತಕ್ಷಣ 1949 ನವೆಂಬರ್ 26ರಂದು ಸಂವಿಧಾನವನ್ನು ನಮ್ಮ ಸರ್ಕಾರ ಅಂಗೀಕರಿಸುತ್ತೆ. 1950 ಜನವರಿ 26ರಂದು ಅದನ್ನ ಜಾರಿಗೊಳಿಸುತ್ತೆ. ಆ ಜಾರಿಗೊಳಿಸಿದ ದಿನವನ್ನೇ ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿರ್ತೀವಿ. ನಮ್ಮ ಸಂವಿಧಾನದಲ್ಲಿ ರಚನೆಯಾದಂತಹ ಸಂದರ್ಭದಲ್ಲಿ ಒಟ್ಟು 395 ಆರ್ಟಿಕಲ್ಗಳು ಮೀನ್ಸ್ ವಿಧಿಗಳು ಇತ್ತು. ಪ್ರಸ್ತುತ ಈಗ 448 ವಿಧಿಗಳನ್ನ ನಮ್ಮ ಸಂವಿಧಾನ ಹೊಂದಿರ್ತದೆ. ಪ್ರಪಂಚದ ಎಲ್ಲ ಸಂವಿಧಾನಗಳಿಗಿಂತಲೂ ನಮ್ಮ ಸಂವಿಧಾನ ಬೃಹತ್ ಸಂವಿಧಾನ ಅಂತಲೇ ಹೇಳಬಹುದು.